ಕುಮಾರ್ ಬಂಗಾರಪ್ಪನವರು ವಿಜಯೇಂದ್ರ ಅವ್ರ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ ವಾಕ್ಫ್ ಕಮಿಟಿ ವಿರುದ್ಧ ಮೊದಲನೇದಾಗಿ ಹೋರಾಟ ಮಾಡಿದ್ದು ನಾವು. ಅಂದರೆ ಯತ್ನಾಳ್ ಅವರ ಏನಂತಾರೆ ನೀವು ಒಂದು ಬಣ ಈ ಒಂದು ಹೋರಾಟಕ್ಕೆ ಫಸ್ಟ್ ಕೈ ಹಾಕಿತ್ತು. ಆದರೆ ಅದನ್ನು ಟೇಕ್ ಓವರ್ ಮಾಡ್ಕೊಬೇಕು, ಈ ಒಂದು ಏನಂತಾರೆ ನೀವು ಯತ್ನಾಳ್ ಬಣವನ್ನು ಲೋ ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆಗೆ ಜಿದ್ದಕ್ಕೆ ಬಿದ್ದಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಬಂಗಾರಪ್ಪನವರು ಅಂದರೆ ಕುಮಾರ್ ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಸೊ ನಿಜಕ್ಕೂ ವಿಜಯೇಂದ್ರ ಸಾಹೇಬರು ಏನಂತಾರೆ ನೀವು ಯತ್ನಾಳ್ ಬಣದಿಂದ ಅವ್ರ ಜೊತೆಗೆ ಜಿದ್ದಾಜಿದ್ದಿ ಮಾಡ್ತಿದ್ದಾರೆ. ಜಿದ್ದಾಜಿದ್ದಿ ಮಾಡಿದ್ರೆ ಯಾರಿಗ್ರಿ ಮೋಸ, ಯಾರಿಗ್ರಿ ಹಾನಿ? ಬಿ ಜೆ ಪಿಗರಿಗೆ ಹಾನಿ. ಯಾಕಪ್ಪ ಅಂತಂತಂದರೆ ಹೋಲ್ ಓವರ್ ಭಾರತ ನಾವು ನೋಡೋದಾದರೆ ಬಿ ಜೆ ಪಿ ಎಲ್ಲ ರಾಜ್ಯಗಳಲ್ಲೂ ತಮ್ಮದೇ ಆದಂಥ ಒಗ್ಗಟ್ಟನ್ನು ತೋರಿಸುತ್ತೆ. ಆದರೆ ಕರ್ನಾಟಕದ ವಿಷಯಕ್ಕೆ ಬಂದಾಗ ಮಾತ್ರ ಬಿ ಜೆ ಪಿಗೆ ಏನಂತೀರ ನೀವು ಒಂದು ಸ್ವಲ್ಪ ರೋಗ ಬಡ್ದಾಗ ಆಗುತ್ತೆ ಅಲ್ವಾ? ಯಾಕಂತಂದರೆ ಇಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ಅದೇ ಕಾರಜೋಳ ಸಾಹೇಬ್ರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಒಳ ಜಗಳಗಳು ತುಂಬ ಇವೆ ಅಂದು. ಹೋಗ್ಲಿ ಬಿಡಿ, ಇವ್ರು ನಮ್ಮ ಬಂಗಾರಪ್ಪನವ್ರ ಸಾಹೇಬ್ರು ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಅವ್ರು ಯಾತಕ್ಕೋಸ್ಕರ ಹೋಗಿ ಸೇಮ್ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂದಿದ್ದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವ್ರು ಈ ಕಡೆ ಚಾಮರಾಜನಗರ ಮೈಸೂರು ಈ ಕಡೆಯಿಂದ ಏನಾದ್ರು ಶುರು ಮಾಡಿದರೆ ಏನೋ ಒಂದು ಹೋರಾಟ ಅಂತೇಳಿ ಇದನ್ನು ಇದನ್ನು ಮಾಡೋದೇನು ಅಂದರೆ ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗೇ ಹೋದ್ವಿ. ಅವರಿವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋಗೋದ ರೀತಿಯಲ್ಲಿ ಬಿಜೆಪಿಯವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆ ಅಲ್ಲ. ಒಂದೊಂದು ಸರಿ ಆಗುತ್ತೆ ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದಿರ್ತಕ್ಕಂಥ ವಿಚಾರ. ನಮಗೆ ಯಾರಿಗೂ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡಿಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಅದು ಲೂಸ್ ಆಗುತ್ತೆ.